ನಮಸ್ತೆ ಸ್ನೇಹಿತರೆ. ಕೆಲವೊಮ್ಮೆ ನಮಗೆ ಅನಿಸುತ್ತದೆ ಜೀವನ ಅನ್ನೋದು ತುಂಬಾನೇ ಕಷ್ಟ ಅಂತ ಹೇಳಿ. ಯಾಕಂತಂದ್ರೆ ಸೋಲು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಆಗಿರ್ತದೆ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರ್ತದೆ. ಹೌದು. ಗೊರಕೆ ಹೊಡೆಯುವ ಸಾಧಕನಿಗೆ ಗರಿಕೆ ಹುಲ್ಲು ಕೂಡ ಬುದ್ಧಿಯನ್ನು ಕಲಿಸುವುದು. ಹೌದು. ಸೋತು ಸುಣ್ಣವಾದ ಛಲಗಾರನಿಗೆ ಸೋಲೆ ಮತ್ತಷ್ಟು ಬಲ ಹೆಚ್ಚಿಸುವುದು. ಹೌದು ಸ್ನೇಹಿತರೆ. ಸೋಲು ಹಾಗೂ ತಪ್ಪುಗಳನ್ನು ನಮ್ಮ ಜೀವನದಲ್ಲಿ ನೋಡಿರ್ತೀವಿ. ಸೋತವನೇ ಗೆಲ್ತಾನೆ ಮುಂದೆ ಹಾಗೂ ತಪ್ಪು ಮಾಡಿದವನು ಮುಂದೆ ಸರಿಯಾದ ದಾರಿಯಲ್ಲಿ ನಡೆಯುತ್ತಾನೆ. ಹೌದು. ಒಬ್ಬ ವ್ಯಕ್ತಿಯು ಸೋಲಿನಿಂದ ಕಲಿತಕ್ಕಂತಹ ಪಾಠ ಯಾರೂ ಕೂಡ ಹೇಳಿಕೊಡಲಾಗುವುದಿಲ್ಲ. ಪ್ರತಿದಿನವೂ ಹೊಸ ದಿನ. ಅದನ್ನು ನಾವು ಉತ್ಸಾಹ, ಭರವಸೆಗಳಿಂದ ಎದುರುಗೊಳ್ಳಬೇಕು. ನಿನ್ನೆ ಈಗಾಗಲೇ ಕಳೆದು ಹೋಗಿದೆ. ಕಳೆದು ಹೋದ ದಿನಗಳನ್ನ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಆದ ತಪ್ಪುಗಳ ಬಗ್ಗೆ ಚಿಂತೆ ಕೂಡ ಮಾಡಬಾರ್ದು. ಯಾಕೆಂತಂದ್ರೆ ಹೆದರಿಕೆ, ಭಯ ಅನ್ನೋದು ನಮ್ಮಲ್ಲಿ ಹೆಚ್ಚು ತಪ್ಪುಗಳನ್ನ ಮಾಡಿಸತ್ತೆ. ಹೌದು. ಸಿಕ್ಕ ಸಮಯವನ್ನು ಸದುಪಯೋಗಪಡಿಸಿಕೊಳ್ತಕ್ಕಂತಹ ಚಾಕಚಕ್ಯತೆ ನಮ್ಮಲ್ಲಿ ಇರಬೇಕು. ಹೌದು ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಸೋಲಿನಿಂದ ಕಲಿತಕ್ಕಂತಹ ಪಾಠ ಹಾಗೂ ತಪ್ಪಿನಿಂದ ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ಸಕ್ಸಸ್ ಅನ್ನ ಕಾಣಬೇಕು ಎಂಬುದನ್ನ ನೋಡೋಣ. ಕೆಲವೊಮ್ಮೆ ನಾವು ಸೋತಾಗ ಅಥವಾ ಸೋಲನ್ನು ಅನುಭವಿಸಿದಾಗ, ತಪ್ಪನ್ನ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಭಾರ ಆಗ್ಬಿಡತ್ತೆ. ಹೌದು. ಆ ಭಾರವನ್ನ ಹೇಗೆ ಇಳಿಸ್ಕೋಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ಪೂರ್ತಿಯಾಗಿ ತಿಳ್ಕೊಳ್ಳಿ. ಹೌದು. ಈ ವಿಡಿಯೋವನ್ನ ನೀವು ಪೂರ್ತಿಯಾಗಿ ತಿಳ್ಕೊಂಡ್ರೆ ನಿಮ್ಮ ಮನಸ್ಸಿನ ಭಾರ ಕಡಿಮೆ ಆಗೋದರ ಜೊತೆಗೆ ನೀವು ಒಂದು ಸೋಲನ್ನ ಗೆಲುವನ್ನಾಗಿ ಹೇಗೆ ಪರಿವರ್ತನೆ ಮಾಡಬಹುದು ಎಂಬುದನ್ನ ತಿಳ್ಕೋಬಹುದು. ಹೌದು ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಮ್ಮೆ ಲೈಕ್ ಮಾಡಿ. ಬನ್ನಿ ಹಾಗಾದರೆ. ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿದ್ದರೂ ತಪ್ಪು ಮಾಡ್ತಾನೆ. ಅದು ಅವನ ಸಹಜ ಗುಣ. ತಪ್ಪು ಮಾಡದೆ ಮನುಷ್ಯನೇ ಇಲ್ಲ. ಹೌದಲ್ವಾ? ಆದರೆ ಇಲ್ಲಿ ಒಂದು ಮಾತನ್ನ ಗಮನಿಸಬೇಕು. ಅದೇನೆಂದ್ರೆ, ಮಾಡಿದ ತಪ್ಪನ್ನು ಬದಿಗಿಟ್ಟು ಅದರಿಂದ ನಮ್ಮ ವ್ಯಕ್ತಿತ್ವದ ಮೇಲೆ ಕಳಂಕ ಅಥವಾ ಹೊರೆಯಾಗದಂತೆ ನೋಡಿಕೊಂಡು ಮುಂದೆ ಸಾಗಬೇಕು ಅಷ್ಟೇ. ಹೌದು. ಆದರೆ ನೀವು ಒಮ್ಮೆ ಯೋಚನೆ ಮಾಡಿ, ತಪ್ಪು ಯಾವಾಗ ಆಗುತ್ತೆ ಗೊತ್ತಾ? ಹೌದು. ತಪ್ಪು ಯಾವಾಗ ಆಗುತ್ತೆ ಅಂದರೆ, ನಾವು ಹೊಸದನ್ನು ಕಲಿಯಲು ಆರಂಭಿಸಿದಾಗ, ಪ್ರಯತ್ನ ಪಡಲು ಹೋದಾಗ ಮಾತ್ರ ತಪ್ಪಾಗತ್ತೆ. ಹೌದಲ್ವಾ? ಹೀಗಿರುವಾಗ ನೀವು ಇದಕ್ಕೆ ಹೆಮ್ಮೆ ಪಡಬೇಕು. ಏಕೆಂದರೆ ಸುಮ್ಮನೆ ಕೂತು ಸಮಯವನ್ನು ಕಳೆಯುವ ವ್ಯಕ್ತಿಗಳಿಗಿಂತ ನೀವು ಎಷ್ಟೋ ಉತ್ತಮವರು. ಹೌದು. ಅವರಿಗಿಂತ ನೀವು ಹೆಚ್ಚಿನ ದಾರಿಯಲ್ಲಿ ಮುಂದೆ ಸಾಗಿದ್ದೀರಿ. ಉತ್ತಮವಾದ ದಾರಿಯಲ್ಲಿ ಮುಂದೆ ಸಾಗಿದ್ದೀರಿ. ಉತ್ತಮ ಗುರಿಯ ಕಡೆ ನೀವು ಸಾಗಲು ಪ್ರಯತ್ನ ಪಟ್ಟು ತಪ್ಪು ಮಾಡಿದ್ದೀರಿ. ಹೀಗಿರುವಾಗ ನೀವು ಅವರಿಗಿಂತ ಎಷ್ಟೋ ಎತ್ತರಕ್ಕೆ ಈಗಾಗಲೇ ಹೆಜ್ಜೆ ಇಟ್ಟಿದ್ದೀರಿ. ಹೀಗಿರುವಾಗ ನೀವು ನಿಮಗೆ ಹೆಮ್ಮೆ ಪಡಬೇಕು. ತಪ್ಪು ಮಾಡಿದಾಗ ಅದರಿಂದ ಬೇಸರವನ್ನುಗೊಳ್ಳದೆ ಅದರಿಂದ ಸರಿ ಮಾಡಿಕೊಂಡು ಮುಂದೆ ದಾರಿಯಲ್ಲಿ ಸಾಗಬೇಕು. ಹೌದು. ತಪ್ಪು ಅನ್ನೋದು ಯಾರೂ ಕೂಡ ಬೇಕಂತ ಮಾಡಲ್ಲ. ತಪ್ಪು ಅನ್ನೋದು ಪ್ರಯತ್ನ ಪಡ್ತಾ ಹೋದಾಗ, ನಾವು ಸಕ್ಸಸ್ ಅನ್ನು ಕಾಣ್ತಾ ಹೋದಾಗ ಯಶಸ್ಸಿನ ದಾರಿಯಲ್ಲಿ ನಮಗೆ ಮೊದಲು ಸಿಗುವುದೇ ತಪ್ಪು ಅಥವಾ ಸೋಲು. ಹೌದು. ಇದರಿಂದ ನಾವು ನಮ್ಮ ಜೀವನದಲ್ಲಿ ಹೆಚ್ಚಿನವಾದ ನಮ್ಮ ಗುರಿಯ ಕಡೆ ಸಾಗಲು ನಮಗೆ ಅದು ಒಂದು ಧೈರ್ಯವನ್ನ ನೀಡುತ್ತೆ. ಹೌದು. ಈ ತಪ್ಪಿನಿಂದ ನಾವು ತಿಳುವಳಿಕೆ ಹೆಚ್ಚಾಗ್ತಾ ಹೋಗ್ತಿದೆ. ಇದರ ಬಗ್ಗೆ ಜಾರ್ಜ್ ಫರ್ನಾಡ್ ಶಾ ಅವರು ಒಮ್ಮೆ ಹೇಳ್ತಾರೆ, ಮನುಷ್ಯರು ಮುಗ್ಗರಿಸಿ ಬೀಳುತ್ತಲೇ ಹೌದು ಮಂಜುಗಿಡಿಯ ಮೇಲೆ ಜಾರಲು ಕಲಿತಾರಂತೆ. ಹೌದಲ್ವಾ? ಮನುಷ್ಯ ಬೀಳ್ತಾ ಬೀಳ್ತಾ ಏಳ್ತಾ ಏಳ್ತಾ ಮನುಷ್ಯ ಮಂಜುಗಡ್ಡೆಯ ಮೇಲೆ ಸಲೀಸಾಗಿ ಓಡಾಡೋದನ್ನ ಕಲಿತಾನೆ. ಹೌದು. ತಪ್ಪು ಮಾಡುತ್ತಾ ದಡ್ಡನಂತೆ ಕಂಡರೂ ಕೂಡ ಮುಂದೆ ಮುಂದೆ ಸಾಕುತ್ತಾ ತನ್ನ ಗುರಿಯನ್ನ ಮುಟ್ತಾನೆ. ಹೌದು ಸ್ನೇಹಿತರೆ. ಜಗತ್ತಿನ ಎಷ್ಟೋ ವಿಚಾರಗಳು ತಪ್ಪಿನಿಂದಲೇ ಮೊದಲು ಶುರುವಾಗಿದ್ದು. ಯಾವುದೂ ಕೂಡ ದಿಢೀರನೆ ಸಕ್ಸಸ್ ಆಗಿಲ್ಲ. ಅದು ಜನರ ಕಣ್ಣಿಗೆ ಕಂಡಿದ್ದು ಮಾತ್ರ. ತಪ್ಪುಗಳ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳದೆ ಮುಂದೆ ಸಾಗಬೇಕು ಅಷ್ಟೇನೆ. ಹೌದು. ನಮ್ಮಲ್ಲಿ ಒಂದು ಪಾರಂಪರಿಕವಾಗಿ ಒಂದು ಆಚರಣೆ ಬೆಳೆದು ಬಂದ್ಬಿಟ್ಟಿದೆ. ಅದೇನು ಅಂದರೆ, ನಾವು ಚಿಕ್ಕವರಿದ್ದಾಗಲೇ ಚಿಕ್ಕ ತಪ್ಪು ಮಾಡಿದಾಗ ಅದನ್ನು ಸರಿಪಡಿಸಲು ಮಾರ್ಗ ಹುಡುಕುವ ಬದಲು ಆ ತಪ್ಪು ಅಂದ್ರೇನೆ ಭಯ ಎಂಬ ಮನೋಭಾವನೆಯನ್ನು ಬೆಳೆದು ಬಂದ್ಬಿಟ್ಟಿದೆ. ಹೌದು. ಈ ಭಾವನೆಯಿಂದ ನಾವು ಮೊದಲು ಹೊರಬರಬೇಕು. ತಪ್ಪನ್ನ ಹೆಚ್ಚಾಗಿ ಅದರ ಬಗ್ಗೆ ಯೋಚನೆ ಮಾಡದೆ ಮುಂದಿನ ಒಂದು ದಾರಿಯಲ್ಲಿ, ಯಶಸ್ಸಿನ ದಾರಿಯಲ್ಲಿ ಯಾವುದೇ ರೀತಿಯ ಸೋಲನ್ನು ಅನುಭವಿಸದೆ ನಾವು ಹೇಗೆ ಸಕ್ಸಸ್ ಅನ್ನ ಕಾಣಬೇಕು ಎಂಬುದರ ಬಗ್ಗೆ ಚಿಂತೆಯನ್ನ ಮಾಡಬೇಕು. ಹೌದು. 12 ವರ್ಷದ ಒಂದು ಮಗು ತಾಯಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡಲು ಕೇಳಿದಾಗ ಅವಳಿಗೆ ಸಿಗುವ ಒಂದು ಉತ್ತರ ಯಾವುದು ಎಂದರೆ, ನೀನು ಹಾಳು ಮಾಡುತ್ತೀಯಾ, ಬೇಡ ಎನ್ನೋ ಒಂದು ಉತ್ತರ. ಹೌದು. ಒಮ್ಮೆ ಕೆಡದೆ ಪದಾರ್ಥ ಸೀದು ಹೋಗದೆ ಅಡುಗೆ ಮಾಡಲು ಕಲಿಯಲು ಸಾಧ್ಯವೇ? ಇಲ್ಲ ಅಲ್ವಾ? ಹೌದು. ತಪ್ಪು ಅನ್ನೋದು ಸಹಜ, ಅದು ನೈಸರ್ಗಿಕವಾಗಿ. ಆದರೆ ಆ ತಪ್ಪನ್ನ ಪದೇ ಪದೇ ಮಾಡಬಾರ್ದು. ಹೌದು. ಈ ಒಂದು ಕಟು ಸತ್ಯವನ್ನು ಅರ್ಥಕೊಂಡ್ರೆ ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿ ಅದನ್ನ ಕ್ಷಮಿಸಬೇಕು. ಟೀಕೆಯಿಂದಾಗ್ಲಿ ಅಥವಾ ಬೈಗುಳದಿಂದ ಅಥವಾ ಕಲಿಕೆ ಸಾಧ್ಯವಿಲ್ಲ ಎಂಬುದು ಅರ್ಥವಾಗಬೇಕು. ಹೌದು. ಈ ತಪ್ಪಿನ ಭಯದಿಂದ ಪ್ರಯತ್ನನೇ ಪಡದೇ ಇದ್ರೆ ಸೋಲು ಖಚಿತವಾಗ್ತದೆ. ನಮ್ಮ ಗುರಿ ತಲುಪಲು ತುಂಬಾನೇ ಕಷ್ಟವಾಗ್ತದೆ ಹಾಗೂ ಕೆಲವೊಮ್ಮೆ ಅಸಾಧ್ಯ ಕೂಡ ಆಗ್ತಾ ಹೋಗುತ್ತೆ. ಈ ಸೋಲಿನ ಭಯ ನಮ್ಮನ್ನು ಎಷ್ಟು ಕಾಡುತ್ತೆ ಅಂದರೆ, ಕೆಲವೊಮ್ಮೆ ನಮ್ಮ ಗುರಿಯನ್ನೇ ಬದಲಾಯಿಸುವಂತಹ ಶಕ್ತಿ ಆ ಒಂದು ಸೋಲಿಗಿರುತ್ತೆ.
ಹಾಗಾಗಿ ನಾವು ಸೋತರೂ, ನಾವು ತಪ್ಪು ಮಾಡಿದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮುಂದೆ ಸಾಗಿ ನಮ್ಮ ಜೀವನದ ನಿರ್ದಿಷ್ಟ ಗುರಿಯ ಕಡೆ ಸಾಗಬೇಕು. ಹೌದು ಸ್ನೇಹಿತರೆ, ಯಾವುದೇ ಫೀಲ್ಡಲ್ಲಿರುವ ಎಕ್ಸ್‌ಪರ್ಟ್‌ಗಳು ನೋಡಿದ್ರೆ ಒಮ್ಮೆಗೆ ಅವರು ಎಕ್ಸ್‌ಪರ್ಟ್‌ಗಳಾಗಿರುವುದಿಲ್ಲ. ಅವರು ಮೊದಲು ತಪ್ಪಿಂದಲೇ ಎಕ್ಸ್‌ಪರ್ಟ್‌ಗಳೆಂಬ ಒಂದು ಗೌರವಕ್ಕೆ ಪಾತ್ರರಾಗಿರ್ತಾರೆ. ಹೌದು, ಅವರು ತಪ್ಪೇ ಮಾಡದೆ ಅದು ಹೇಗೆ ಎಕ್ಸ್‌ಪರ್ಟ್ ಆಗ್ತಾರೆ ಅಲ್ವಾ? ತಪ್ಪು ಮಾಡಿ ಅದನ್ನು ತಿದ್ದುಕೊಳ್ತಾ, ಅವರ ಜ್ಞಾನವನ್ನ ಹೆಚ್ಚಿಗೆ ಮಾಡ್ಕೊಳ್ತಾ, ಅವರು ಎಕ್ಸ್‌ಪರ್ಟ್ ಅನ್ನೋ ಒಂದು ಹುದ್ದೆಗೆ ಅಲಂಕರಿಸಿರ್ತಾರೆ. ಹೌದು ಸ್ನೇಹಿತರೆ, ಆದರೆ ಕೆಲವೊಮ್ಮೆ ನಮಗೆ ಹೇಗನ್ಸುತ್ತೆ, ಯಾರ ತಪ್ಪು ಕೂಡ ಕಣ್ಣಿಗೆ ಕಾಣೋದಿಲ್ಲ. ಅವರ ಜೀವನದ ಯಶಸ್ಸು ಮಾತ್ರ ನಮ್ಮ ಕಣ್ಣಿಗೆ ಕಾಣತ್ತೆ. ಹೌದು, ಕೆಲವೊಮ್ಮೆ ಹೀಗೂ ಆಗೋದುಂಟು. ಹೇಗೆ ಅಂದರೆ, ನಮ್ಮ ಪ್ರಯತ್ನ ಅಥವಾ ನಮ್ಮ ದಾರಿಯಲ್ಲಿ ಕೆಲವರು ಬೇಕು ಅಂತಾನೆ ನಮ್ಮ ತಪ್ಪನ್ನು ಹೊಟ್ಟೆ ಕಿಚ್ಚಿನಿಂದ ಎತ್ತಿ ತೋರಿಸ್ತಾರೆ. ಹೌದು, ಈಗಿನ ಕಾಲದಲ್ಲಿ ಇದು ಸ್ವಾಭಾವಿಕವಾಗ್ಬಿಟ್ಟಿದೆ. ಆದರೆ ಅದಕ್ಕೆ ನಾವು ತಲೆ ಕೆಡಿಸಿಕೊಳ್ಬಾರ್ದು. ಉತ್ತಮ ಸಲಹೆಗಳನ್ನು ಸ್ವೀಕರಿಸಿ ನಮ್ಮ ಸಕ್ಸಸ್ ದಾರಿಯನ್ನು ಖಚಿತಗೊಳಿಸಬೇಕು. ಯಾರಿಗೂ ಹಾಗೂ ಯಾವುದಕ್ಕೂ ನಾವು ತಲೆಯನ್ನ ಕೆಡಿಸಿಕೊಳ್ಬಾರ್ದು. ಹಾಗಂತ ನಮ್ಮ ತಪ್ಪನ್ನು ಮುಚ್ಚಿ ಹಾಕುವುದು ಅಂತಲ್ಲ. ನಮ್ಮ ತಪ್ಪುಗಳನ್ನು ಒಪ್ಕೊಂಡು ಆ ತಪ್ಪು ಮುಂದೆ ಆಗದಂತೆ ಅದನ್ನ ತಿದ್ದುಕೋಬೇಕು. ಹೌದು, ಹಾಗೂ ಅದನ್ನು ಬೇರೆಯವರ ಮೇಲೆ ಹಾಕುವುದು ಕೂಡ ಒಳ್ಳೆಯದಲ್ಲ. ಹೌದು ಸ್ನೇಹಿತರೆ, ಈ ತಪ್ಪಿನ ಬಗ್ಗೆ ನಾವು ಸರಿಯಾದ ಜ್ಞಾನವನ್ನು ತಿಳ್ಕೊಂಡ್ರೆ ನಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನ ಸರಿಯಾಗಿ ನಾವು ಕಾಣಬಹುದು. ಹಾಗೂ ಕೊನೆಯದಾಗಿ ಹೇಳಬೇಕಂದ್ರೆ, ತಪ್ಪಿನ ಬಗ್ಗೆ ಕೊರಗ್ತಾ ಕೂರುವುದು ನಮ್ಮೊಳಗಿನ ಪಾಸಿಟಿವ್ ಥಿಂಕಿಂಗ್‌ಗೆ ಧಕ್ಕೆ ತರ್ತದೆ ಅಥವಾ ಹೊಡೆತವನ್ನು ಹೊಡೆಯುತ್ತೆ ಅಥವಾ ಹೊಡೆತ ಬೀಳುತ್ತೆ. ಹಾಗಾಗಿ ಮನಸ್ಸಿನಲ್ಲಿ ಕಳೆದು ಹೋದ ಕಸವನ್ನ ತೆಗೆದುಹಾಕಿ ಅದು ಮುಂದೆ ತಪ್ಪು ಘಟಿಸದಂತೆ ಎಚ್ಚರ ವಹಿಸಬೇಕು. ಮತ್ತೆ ನಮ್ಮ ಕೆಲಸವನ್ನ ಅಥವಾ ನಮ್ಮ ಪ್ರಯತ್ನವನ್ನ ಸ್ವಚ್ಛ ಮನಸ್ಸಿನಿಂದ, ಉತ್ಸಾಹದಿಂದ ಆರಂಭಿಸಬೇಕು. ಇದರಿಂದ ಒಂದು ಸಕ್ಸಸ್‌ಫುಲ್ ಆದ ಜೀವನ ಅಷ್ಟೇ ಅಲ್ಲ, ಒಂದು ಹ್ಯಾಪಿ ಲೈಫ್ ಕೂಡ ನಮ್ಮದಾಗುತ್ತೆ. ಹೌದು ಸ್ನೇಹಿತರೆ, ಹಾಗೂ ತಪ್ಪನ್ನ ನಾವು ಅರ್ಥ ಮಾಡಿಕೊಂಡು ಮುಂದಿನ ಬರುವಂತಹ ದಾರಿಗಳಲ್ಲಿ ಅತ್ಯಂತ ಧೈರ್ಯದಿಂದ ಮುನ್ನುಗ್ಗಿ ನಮ್ಮ ಜೀವನದ ಗುರಿಗಳನ್ನು ಮುಟ್ಟೋಣ. ಹಾಗೂ ಈ ಒಂದು ತಪ್ಪು ಅಥವಾ ಸೋಲಿನ ಭಯದಿಂದ ಹೊರಬಂದು ನಮ್ಮ ಜೀವನದ ನಿರ್ದಿಷ್ಟ ಗುರಿಯ ಕಡೆ ಸಾಗೋದು ಅನಿವಾರ್ಯ. ಹೌದು ಸ್ನೇಹಿತರೆ, ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.